ಇನ್ನು ಸಿಪಿವೈ ನಷ್ಟದ ಹೇಳಿಕೆ ಏನಿದೆಯಲ್ಲ, ಆ ಒಂದು ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಸ್ವಲ್ಪ ಸಂಚಲನಕ್ಕೆ ಕಾರಣವಾಗಿದೆ. ಮಂಡ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಆತಂಕ ಎದುರಾಗ್ತಾ ಇದೆ. ಚನ್ನಪಟ್ಟಣ ಸೋಲುವ ಆತಂಕದಲ್ಲಿ ಈಗ ಮಂಡ್ಯದ ಕಾರ್ಯಕರ್ತರಿದ್ದಾರೆ. ಜಮೀರ್ ಅಹಮದ್ ಖಾನ್ರನ್ನ ಪ್ರಚಾರಕ್ಕೆ ಕರೆಸಬಾರ್ದಿತ್ತು. ಅವ್ರು ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ತುಂಬಾ ಮುಳುವಾಗಿದೆ ಕಾಂಗ್ರೆಸ್ಗೆ, ಎಸ್ಪೆಷಲಿ ಸಿಪಿ ಯೋಗೇಶ್ವರ್ ಅವರಿಗೆ ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇವೆ. ನಿಖಿಲ್ ಮಗನಿದ್ದಂತೆ ಅಂತ ಹೇಳಿದಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು ನಾವು. ಹೀಗಿರುವಾಗ ಜಮೀರ್ರನ್ನ ಪ್ರಚಾರಕ್ಕೆ ಯಾಕೆ ಕರೆಸಿ ತಪ್ಪು ಮಾಡಿದ್ರು. ಜಮೀರ್ HDK ಹಳೆ ದೋಸ್ತಿ, ಅವರ ಒಂದು ಫೋಟೋಗಳನ್ನ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ನಾಗಮಂಗಲ ಯುವ ಕಾಂಗ್ರೆಸ್ ಟೀಮ್ನಿಂದ ವ್ಯಕ್ತವಾಗ್ತಾ ಇರುವಂತಹ ಬೇಸರ ಇದು ನೋಡಿ. ನಿನ್ನೆ ಸಿಪಿ ಯೋಗೇಶ್ವರ್ ಅವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆಯಲ್ಲ, ಬಹುಶಃ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಶಸ್ತ್ರತ್ಯಾಗ ಮಾಡ್ತಾ ಇದ್ದಾರಾ, ಸೋಲನ್ನು ಒಪ್ಕೊಳ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿತ್ತು ಅವರ ಒಂದು ಮಾತುಗಳು, ಆ ಸೋಲು ಗೆಲುವಿನ ಪರಾಮರ್ಶೆಗಳು. ಜೊತೆಗೆ ಅವ್ರು ಹೇಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿ ಬಂದು ಕೊಟ್ಟಂತಹ ಒಂದು ಹೇಳಿಕೆಯಿಂದ ನನಗೆ ಪ್ಲಸ್ ಎಷ್ಟಾಯ್ತೋ ಅಷ್ಟೇ ನಷ್ಟ ಕೂಡ ಆಗಿದೆ ಅನ್ನೋ ರೀತಿಯಲ್ಲೇ ಮಾತಾಡಿದ್ದಾರೆ ಸಿಪಿ ಯೋಗೇಶ್ವರ್. ಹೆಚ್ಚಿನ ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈಗ ಸಿಪಿ ಯೋಗೇಶ್ವರ್ ಅವರು ಕೊಟ್ಟಂತಹ ನಿನ್ನೆ ಸ್ಟೇಟ್ಮೆಂಟ್ ನೋಡ್ತಾ ಹೋದ್ರೆ ಅಫ್ಕೋರ್ಸ್ ಅವ್ರಿಗೆ ಅದು ಹರ್ಟ್ ಆಗಿದೆ ಅನ್ನುವಂಥದ್ದು ಕಾಣಿಸುತ್ತೆ. ಎಲ್ಲೋ ಒಂದ್ ಕಡೆ ಕೊನೆ ಮೂಮೆಂಟ್ ಅಲ್ಲಿ ಬಂದು ಬಹುಶಃ ಜಮೀರ್ ಕೊಟ್ಟಂತಹ ಒಂದು ಹೇಳಿಕೆ ನನಗೆ ಮುಳುವಾಗಿರಬಹುದು, ಒಂದಷ್ಟು ಒಕ್ಕಲಿಗ ಮತಗಳು ನನ್ನಿಂದ ಬೇರೆ ಕಡೆಗೆ ಹೋಗಿರಬಹುದು ಅನ್ನುವಂಥದ್ರ ಬಗ್ಗೆ ಇರುವಂತಹ ಭಯ ಅವರಿಗೆ ಆತಂಕ ಕಾಡ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರ ರಿಯಾಕ್ಷನ್ಸ್ ಹೇಗಿದೆ? ಸೊ ಅವ್ರು ಯಾವ ರೀತಿಯಾಗಿ ಇದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಪ್ರಶಾಂತ್. ರೆಹಮಾನ್, ಈಗಾಗಲೇ ಚನ್ನಪಟ್ಟಣ ಉಪಚುನಾವಣೆಯ ಮತದಾನ ಮುಗಿದಿದೆ. ಎಲ್ಲರೂ ಕೂಡ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದಾರೆ. ಈ ನಡುವೆ ಚುನಾವಣೆ ಮತದಾನಕ್ಕೂ ಮೊದಲು ಸಚಿವ ಜಮೀರ್ ಅವರ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದ್ ಕಡೆ ಎಲ್ಲೋ ಆತಂಕ ಮೂಡಿತ್ತು. ಯಾಕಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಇಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಪಿ ಯೋಗೇಶ್ವರ್ಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರಗಳಿರ್ತಿತ್ತು. ಇವೆಲ್ಲವುಗಳ ನಡುವೆ ನಿನ್ನೆ ಸಿಪಿ ಯೋಗೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಂದ ನನ್ನ ಈ ಒಂದು ಫಲಿತಾಂಶದ ಮೇಲೆ ತೊಂದರೆ ಕೂಡ ಆಗಬಹುದು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದು ಕಾಂಗ್ರೆಸ್ ಕಾರ್ಯಕರ್ತರ ಆತಂಕ ಕೂಡ ಪ್ರಮುಖವಾಗಿ ಕಾರಣ ಆಗಿತ್ತು. ಯಾಕಂದ್ರೆ ಚನ್ನಪಟ್ಟಣ ಉಪಚುನಾವಣೆ ರಿಸಲ್ಟ್ ನ ಇಡೀ ರಾಜ್ಯ ಸೇರಿದಂತೆ ದೇಶ ಕೂಡ ನೋಡ್ತಿರುವಂತದ್ದು. ಸ್ವತಃ ಕೈ ಅಭ್ಯರ್ಥಿ ಆಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ಬಂದು ಮಾಧ್ಯಮಗಳ ಮುಂದೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರ ಆತಂಕ ಕೂಡ ಆಗಿತ್ತು. ಹೀಗಾಗಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಮಂಡ್ಯದ ಕಾಂಗ್ರೆಸ್ ಮುಖಂಡರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾಗಮಂಗಲ ಯುವ ಕಾಂಗ್ರೆಸ್ ಟೀಮ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಇದೆ. ಆ ಒಂದು ಇದರಲ್ಲೂ ಕೂಡ ಕುಮಾರಸ್ವಾಮಿ ಮತ್ತೆ ಜಮೀರ್ ಇರುವಂತ ಹಳೆಯ ಫೋಟೋವನ್ನು ಕೂಡ ಹಾಕಿ ಒಂದು ಟ್ಯಾಗ್ ಲೈನ್ ಕೂಡ ಕೊಟ್ಟಿರುವಂತದ್ದು. ಜಮೀರ್ ಅಹಮದ್ ಖಾನ್ ಯಾವಾಗ ನಿಖಿಲ್ ನನ್ನ ಮಗ ಅಂತ ಹೇಳ್ತಿದ್ರು ಅವಾಗಲೇ ಅವ್ರನ್ನ ಕರೆಸಬಾರ್ದಾಗಿತ್ತು. ಅವ್ರನ್ನ ಕರೆಸಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ನಮ್ಮ ಪಕ್ಷದ ಅಭ್ಯರ್ಥಿ ಸೋಲಿಗೂ ಕೂಡ ಕಾರಣ ಆಗಬಹುದು ಅನ್ನೋಂಥ ಲೆಕ್ಕಾಚಾರ ಇಟ್ಕೊಂಡು ಸಚಿವರ ವಿರುದ್ಧಲೂ ಕೂಡ ಈಗ ಸಾಕಷ್ಟು ಆಕ್ರೋಶವನ್ನ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಪಕ್ಕದ ಜಿಲ್ಲೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣಕ್ಕೆ ಬರುವಂತದ್ದು ಸಾಕಷ್ಟು ಲೆಕ್ಕಾಚಾರ ಇತ್ತು, ಅಬರದ ಪ್ರಚಾರ ಇತ್ತು. ಕೈ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಸಾಕಷ್ಟು ಇತ್ತು. ಈ ಮಧ್ಯೆ ಕೈ ಅಭ್ಯರ್ಥಿ ಹೇಳಿರುವಂತಹ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಕಾರ್ಯಕರ್ತರ ಆತಂಕ ಕೂಡ ಪ್ರಮುಖ ಕಾರಣ ಆಗಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್.